ದೇಶಾದ್ಯಂತ ನಡೆಯುತ್ತಿರುವ ರೋಜ್ಗಾರ್ ಮೇಳದಲ್ಲಿ ಬೆಂಗಳೂರು ಕೇಂದ್ರ ಸಶಸ್ತ್ರ ಪಡೆಯಲ್ಲಿ ಇಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಕೇಂದ್ರ ಎಂಎಸ್ಎಂಇ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಿಸಿದರು. ಈ ವೇಳೆ ಗಡಿ ಭದ್ರತಾ ಪಡೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. चंद्रकांत ITBP बालाजी ITBP ಬಳಿಕ ಶೋಭಾ ಕರಂದ್ಲಾಜೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕವಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ನೀಡಿದ್ದು, ಈವರೆಗೆ 11 ಲಕ್ಷಕ್ಕೂ ಅಧಿಕ ಮಂದಿಗೆ ನೇಮಕಾತಿ ಪತ್ರ ವಿತರಿಸಲಾಗಿದೆ. ದೇಶದ ಭವಿಷ್ಯ ನಿರ್ಮಾಣ ಮಾಡಲು ದಕ್ಷ ಮತ್ತು ಪ್ರಾಮಾಣಿಕ ಸೇವೆ ಸಲ್ಲಿಸಿ ತಮ್ಮ ಹುದ್ದೆಗಳಿಗೆ ಗೌರವ ತರುವಂತೆ ನಡೆದುಕೊಳ್ಳಿ ಎಂದು ನೂತನ ಉದ್ಯೋಗಿಗಳಿಗೆ ಸಲಹೆ ನೀಡಿದರು. आपको मौका मिला है, हम भी अप्लाई किया था. छोटे में डिग्री कौन कौन पढ़ते हैं, सब अप्लाई करते हैं गवर्नमेंट जॉब के लिए. सबको नहीं मिलता है ना, सबको नहीं मिलता है. इसीलिए आपको ये अवसर मिला, गवर्नमेंट में सर्विस करे. एंड आपका माँ बाप का लक्ष्य था मेरा लड़का को गवर्नमेंट जॉब मिलना चाहिए. ದೂರದರ್ಶನದೊಂದಿಗೆ ಬೆಳಗಾವಿ ಅಥಣಿ ತಾಲೂಕಿನ ಅನಂತಪುರ ಗ್ರಾಮದ ಪ್ರಜ್ವಲ್ ಸೋಮಣ್ಣ ಕೋದಂಪುರ ಕೇಂದ್ರ ಸರ್ಕಾರದ ಹುದ್ದೆಗೆ ನೇಮಕವಾಗಿ ದೇಶ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿರುವುದು ಸಂತಸವಾಗಿದೆ ಎಂದರು. ಇದೇ ನಮ್ಮದು ರೋಜ್ಗಾರ್ ಮೇಳಕ್ಕೆ ಬಂದು ಇಲ್ಲಿ ಸನ್ಮಾನ ಕಾರ್ಯಕ್ರಮ ನರೇಂದ್ರ ಮೋದಿ ಅವರು ವಿಡಿಯೋ ಕಾಲಲ್ಲಿ ಮಾತಾಡಿದ್ರು. ಒಳ್ಳೆ ಚಲೋ ಅನಿಸ್ತು. ಕಲಬುರಗಿ ಜಿಲ್ಲೆಯ ದೀಪಿಕಾ ಸಿಆರ್ಪಿಎಫ್ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿರುವುದು ಖುಷಿಯ ವಿಷಯ ಎಂದು ಹೇಳಿದರು. ಬಂದಿತ್ತು ರೋಜ್ಗಾರ್ ಮೇಳಲಿಂದ ಅವ್ರು ಹೇಳಿದ್ರು ಜಾಯ್ನಿಂಗ್ ಲೆಟರ್ ತೊಗೊಳಕ್ಕೆ ಬರ್ತೀರಾ ಅಥವಾ ನಾವು ಪೋಸ್ಟ್ಲೆ ಕೊಡೋಣ ಅಂತ. ನಾವು ಹೇಳಿದ್ವಿ ಬರ್ತೀವಿ ಸರ್, ಅಲ್ಲೆಲ್ಲರೂ ಮಿನಿಸ್ಟರ್ ಸಹಿತ ಬರ್ತಾರೆ, ಹಾಗಾಗಿ ಓಕೆ ಅಂತ ಹೇಳಿದ್ವಿ ಸರ್. ಮಂಜುನಾಥ್ ನಾಯಕ ಪತ್ತಾರ್ ಜನಸೇವೆ ಮಾಡಲು ಉತ್ತಮ ಅವಕಾಶ ಕೇಂದ್ರ ಸರ್ಕಾರದಿಂದ ದೊರೆತಿದೆ ಎಂದರು. ನನ್ನದೇ ನೌಕರಿಯಾಗಿದೆ. ಇದು ರೋಜ್ಗಾರ್ ಮೇಳ ಮಾಡಿರೋದ್ರಿಂದ ನಮಗೆ ಬಹಳ ಖುಷಿಯಾಗಿದೆ. ನಾವು ದೇಶಕ್ಕೆ ಸೇವೆ ಮಾಡ್ಬೇಕಂತ ಕೆಲಸ ಈ ರೈತರ ಅಸ್ಸಾಂ ರೈಫಲ್ದಾಗ ಬಂದವ್ರಿ. ಬಟ್ ಏನಾದ್ರು ಒಂದು 4 ಮಂದಿಗೆ ಸಹಾಯ ಮಾಡ್ತೇವ್ರಿ ಸರ್. ದೂರದರ್ಶನದೊಂದಿಗೆ ಶೋಭಾ ಕರಂದ್ಲಾಜೆ ದೇಶಾದ್ಯಂತ ಈವರೆಗೆ 18ನೇ ಉದ್ಯೋಗ ಮೇಳವನ್ನು ನಡೆಸಿದ್ದು, ಇಲ್ಲಿಯವರೆಗೂ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ 11 ಲಕ್ಷ ಯುವಕರಿಗೆ ಉದ್ಯೋಗ ನೇಮಕಾತಿ ಪತ್ರ ನೀಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶ ಎಲ್ಲಾ ಕ್ಷೇತ್ರಗಳಲ್ಲಿ ವಿಕಾಸಗೊಳ್ಳುತ್ತಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಅವರ ಅಪೇಕ್ಷೆ ಇರುವಂಥದ್ದು, ಅವರ ಪ್ರೇರಣೆಯ ಮಾತಿರುವಂಥದ್ದು 2047ಕ್ಕೆ ಭಾರತ ವಿಕಸಿತ ಭಾರತ ಆಗಬೇಕು, ಆತ್ಮನಿರ್ಭರ ಭಾರತ ಆಗಬೇಕು, ಭಾರತ ಎಲ್ಲ ಕ್ಷೇತ್ರದಲ್ಲಿ ನಂಬರ್ 1 ಆಗಬೇಕು. ಅದರಲ್ಲಿ ಈ ಯುವಕರ ಪಾತ್ರ ಬಹಳ ದೊಡ್ಡದಿದೆ. ಯಾಕಂದರೆ ಸರ್ಕಾರಿ ನೌಕರಿಯನ್ನು ಪಡೆದು ಅವರು ಜನರ ಸೇವೆಯನ್ನು ಮಾಡಬೇಕು, ಜನರಿಗೆ ಹತ್ತಿರ ಆಗಬೇಕು ಸರ್ಕಾರ ಅನ್ನುವಂಥದ್ದು ಪ್ರಧಾನಿಯ ಅಪೇಕ್ಷೆ.